ಹೇ ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಹಾರ್ಕೆಲ್ಸ್ ವ್ಲಾಗ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಶೇರ್ ಮಾಡಿ. ಟುಡೇ ವ್ಲಾಗ್ ಏನು ಅಂದರೆ, ಗದೆಗೆ ಹೋಗಿ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕೋಣ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಎಲ್ಲರೂ ಹೊರಟಿದ್ವಿ. ಹೋಗೋಕ್ಕೆ ಮುಂಚೆ ನನ್ನ ಮಕ್ಕಳಿಬ್ಬರು ಅಂಗಡಿಗೆ, ಅಂದರೆ ಚಿಕ್ಕ ಅಂಗಡಿಗೆ ಅಟೆಂಡೆನ್ಸ್ ಹಾಕಿದ್ರು. ಅದೇ ಗ್ಯಾಪಲ್ಲಿ ನಾನು ಒಂದು ಅಟೆಂಡೆನ್ಸ್ ಹಾಕಿ ಪಪ್ಪಿ ಜಮ್ ತೊಗೊಂಡೆ. ಇದೆಲ್ಲ ಯಾರಿಗೆ ತಿಂದಿರೋ ನೆನಪಿದೆ ಹೇಳಿ. ಅವರು ಕುರ್ಕುರೆ ತೊಗೊಂಡು ಬಂದರು. ನಾನು ಅದನ್ನು ತೊಗೊಂಡು ಆಲ್ರೆಡಿ, ನಮಗೆ ಗೊತ್ತಲ್ಲ, ಫಸ್ಟು ಏನೇ ತೊಗೊಂಡ್ರು ತಿಂದ್ಬಿಡ್ಬೇಕು, ಆಮೇಲೆ ಕೆಲಸ. ಅದನ್ನು ತಿಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನೇ ಇದ್ರೂ ಕೆಲಸ ಅಂದ್ಕೊಂಡು ಫಸ್ಟ್ ಅದನ್ನು ತಿಂದೆ. ನೆಕ್ಸ್ಟ್ ಗೊಬ್ಬರ ಹಾಕೋಕ್ಕೆ ಹೊರಟೆ. ಆಮೇಲೆ ನಾನು ನಮ್ಮ ಮನೆಯವರು ಸೇರಿ ಗೊಬ್ಬರ ಹಾಕಿದ್ವಿ. ಫೈನಲಿ ಕೆಲಸ ಎಲ್ಲ ಮುಗಿಸಿ ಅಲ್ಲೇ ಮೂಲಂಗಿ ಗಿಡ ಹಾಕಿದ್ವಲ್ಲ, ಮೂಲಂಗಿನ ಸ್ವಲ್ಪ ಮನೆಗೆ ಕಿತ್ಕೊಂಡು ಹೊರಟಿದ್ದೆ. ಯಾವ ರೇಂಜಿಗೆ ಬೆವ್ತಿದೆ ಅಂತೇಳಿ ನನ್ನ ಪಾಡಿಗೆ ನಾನೇ ಮಾತಾಡ್ತಾ ಇದ್ದೆ. ಮೂಲಂಗಿನೆಲ್ಲ ಕಿತ್ಕೊಂಡು ಇಲ್ಲೇ ತೊಳೆಯೋಣ ಅಂದೆ, ಬಟ್ ಬೇಡ, ಮನೆ ಹತ್ರನೇ ಹೋಗಿ ತೊಳೆಯೋಣ ಅಂದರು. ಹಾಗಾಗಿ ಅದನ್ನು ಹಾಗೆ ಕಿತ್ಕೊಂಡು ಹೊರಟ್ವಿ. ಸೊ ನನ್ನ ಮಕ್ಕಳು ಇಬ್ಬರು ಬಿಸಿಲಲ್ಲಿ ನೋಡಬೇಕು ಅವರು ಯಾವ ರೇಂಜಿಗೆ ಆಗಿದ್ದಾರೆ ಅಂತೇಳಿ. ಸೊ ಎಲ್ಲರೂ ಮನೆಗೆ ಹೊರಟ್ವಿ. ಮನೆಗೆ ಹೋಗ್ತಿದ್ದಾಗೆ ಫಸ್ಟು ಫ್ರೆಶ್ ಆಗಿ ಮತ್ತೆ ಸಿಟಿಗೆ ಹೊರಟ್ವಿ. ಸಿಟಿಗೆ ಯಾಕೆ ಅಂದರೆ, ನನ್ನ ಮಕ್ಕಳು ಪಾರ್ಕಿಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಅಷ್ಟು ಫ್ರೆಶ್ ಆಗಿ ಆಮೇಲೆ ಸಿಟಿಗೆ ಹೊರಟ್ವಿ. ಸಿಟಿಗೆ ಹೋಗ್ತಾ ಇದ್ದಂಗೆ ಭದ್ರಾವತಿಲಿರೋ ಗಾಂಧಿ ಪಾರ್ಕಿಗೆ ಹೋದ್ವಿ. ಗಾಂಧಿ ಪಾರ್ಕಿಗೆ ಹೋಗ್ತಿದ್ದಂಗೆ ಹೋಗೋವರೆಗೂ ಅಷ್ಟೇ ನಮ್ಮ ಮಾತು ಕೇಳೋದು. ಹೋದ್ಮೇಲೆ ಮುಗೀತು, ಅವ್ರು ಇಷ್ಟ ಬಂದಂಗೆ ಅವ್ರದ್ದು. ಅಕ್ಕ ಎಲ್ಲ ಆಟಾಡ್ತಾಳೆ, ತಂಗಿ ಅಲ್ಲೇ ಆಟಾಡ್ತಿದ್ದಾಳೆ. ಇಬ್ಬರು ಅಲ್ಲೇ ಜಾರಬಂಡಿಯಲ್ಲಿ ಜಾರ್ತಾ ಇದ್ದರು. ನೆಕ್ಸ್ಟ್ ಏನೇನು ಇಷ್ಟ ಬರುತ್ತೋ ಅಂತೇಳಿ ಯಾವ ಸಿಕ್ತೈತೆ ಎಲ್ಲದರಲ್ಲೂ ಆಡ್ತಾಯಿದ್ರು. ಅವ್ರ ಖುಷಿನೇ ನಮ್ಮ ಖುಷಿ ಅಲ್ಲ. ಹಾಗಾಗಿ ನಾನು ಸರಿ ಅಂತೇಳಿ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ತಾಯಿದ್ದೆ. ಆಮೇಲೆ ಇಲ್ಲಿಂದ ಇವಳು ಹತ್ತಿದ್ಲು ಅಂತೇಳಿ ಅವಳು ಬಂದು ನಾನು ಹತ್ತುತ್ತೀನಿ ಅಂತ ಅವಳು ಇದು ಮಾಡ್ತಾಯಿದ್ಲು. ಇಲ್ಲಿ ಇವಳು ಜಾರ್ತಾಯಿದ್ಲು. ಒಟ್ಟಿಬ್ಬರು ಎಲ್ಲಿ ಅಲ್ಲೇ ಇದ್ಕೊಂಡು ಆಡ್ತಾಯಿದ್ರು. ಏನೋ ಒಂಥರ ಖುಷಿ ಅವರಿಗೆ ಪಾರ್ಕಲ್ಲಿ ಆಟಾಡೋದು ಅಂತ ಅಂದರೆ. ಆಮೇಲೆ ನಮ್ಮ ಚಿಕ್ಕವಳು ನಾನು ಹತ್ತುತ್ತೀನಿ ಅಂತ ಬಂದು ಅವಳು ಹತ್ತಿ ಅದರಲ್ಲಿ ಜಾರ್ತಾ ಇದ್ಲು. ಇಬ್ಬರು ಒಬ್ರಿಗೊಬ್ರು ಕಮ್ಮಿ ಇಲ್ಲ ಅನ್ನೋರಂಗೆ ಆಡ್ತಾಯಿದ್ರು. ನೆಕ್ಸ್ಟ್ ಅವಳು ಅವ್ರ ಅಕ್ಕ ಆ ಕಡೆಗೆ ಹೋದ್ಲಾ, ಅವಳು ನಾನು ಬರ್ತೀನಿ ಅಂತ ಅಲ್ಲಿ ಬಂದು ಅವಳು ಆಡ್ತಾಯಿದ್ಲು. ಅವ್ರ ಅಕ್ಕ ಎಲ್ಲ ಹೋಗ್ತಾಳೆ, ಅವಳು ನಾನು ಅಲ್ಲೇ ಬರ್ತೀನಿ ಅಂತೇಳಿ ಅವರಿಬ್ಬರು ಅಲ್ಲೇ ಆಟಾಡೋ ವಿಷಯದಲ್ಲಿ ಜಗಳ ಇಲ್ಲ. ಅದು ಯಾವ ಟೈಮಲ್ಲಿ ಜಗಳ ಆಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಒಟ್ಟು ಜಗಳ ಇಲ್ದಂಗೆ ಇವತ್ತು ಡೇ ಹೋಗಿತ್ತು. ನೆಕ್ಸ್ಟು ಅವಳು ಇದನ್ನು ಆಡ್ತಾಯಿದ್ಲು, ನನ್ನಿಂದ ಹತ್ತಕ್ಕಾಗಲ್ಲ ಅಂತೇಳಿ ಇಲ್ಲೇ ನಿಂತ್ಕೊಂಡು ನೋಡ್ತಾಯಿದ್ಲು. ನಾನು ಜೋಕಾಲಿಗೆ ಹೋಗ್ತೀನಿ ಅಂತೇಳಿ ಇಬ್ಬರು ಮಾತಾಡ್ತಾಯಿದ್ಲು. ಅವಳು ಹೋಗೆ ನಾನು ಬರ್ತೀನಿ ಅಂತಿದ್ಲು. ಇವಳು ಹೋಗ್ತಿದ್ದಂಗೆ ನಮ್ಮ ದೊಡ್ಡವಳು ಹೋದ್ಲು. ಅವಳನ್ನು ಕೂರಿಸಿ ಆಡಿಸ್ತಾಯಿದ್ಲು ಒಂದು ಸ್ವಲ್ಪ ಹೊತ್ತು. ನೆಕ್ಸ್ಟ್ ಇದ್ದಿದ್ದು ಒಂದೇ ಜೋಕಾಲಿ, ಅಂದರೆ ಅಲ್ಲಿ ಇತ್ತು ಬಟ್ ಎಲ್ಲರೂ ಇದ್ದರು. ಫೈನಲಿ ಅಲ್ಲಿ ಮುಗಿಸಿ ಮೀನು ಮಾರ್ಕೆಟಿಗೆ ಹೋಗಿ, ಆಲ್ರೆಡಿ ನೈಟ್ ಆಗಿತ್ತು ನಾವು ಅಲ್ಲಿಂದ ಹೋಗುವಾಗ. ಮೀನು ಮಾರ್ಕೆಟಿಗೆ ಹೋಗಿ ಮೀನು ತೊಗೊಂಡು ಹಾಗೆ ಮನೆಗೆ ಹೋಗಿದ್ವಿ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ.